A1 ಕನ್ನಡ ನ್ಯೂಸ್ ಹಾವೇರಿ. ನಾನು ಬೀರೇಶ್ ಪೂಜಾರ್. ವಾಣಿಜ್ಯ ನಗರಿ ರಾಣೆಬೆನ್ನೂರು ನಗರದಾದ್ಯಂತ ಅನೇಕ ಕಡೆ ಈಗಾಗಲೇ ರಾಜಕಾಲುವೆ ಇರ್ಬೋದು, ಕಾಲುವೆ ಮತ್ತು ಅನೇಕ ನಗರಸಭಾ ಪ್ರಾಪರ್ಟಿ ಇರ್ಬೋದು, ಫುಟ್ಪಾತ್ ಒತ್ತುವರಿ ಇರ್ಬೋದು, ಅನೇಕ ಕಡೆ ಹಿಂಗೆ ಅನಧಿಕೃತ ಕಟ್ಟಡಗಳ ಹಾವಳಿ ಹೆಚ್ಚಾಗಿದೆ ಅಂತಂದು ಇಂದು ರಾಣೆಬೆನ್ನೂರು ನಗರದಲ್ಲಿ ಮಂಜುನಾಥ್ ದುಗ್ಗತ್ತಿಯವರು ಸುದ್ದಿಗೋಷ್ಠಿಯೊಂದಿಗೆ ಮಾತನಾಡಿ ಈಗಾಗಲೇ ಅನಧಿಕೃತ ಕಟ್ಟಡಗಳನ್ನು ತೆರವುಗೊಳಿಸಬೇಕು, ರಾಜಕಾಲುವೆ ಒತ್ತುವರಿ ಆಗಿರೋದನ್ನು ಕೂಡ ಈಗಾಗಲೇ ಮಾನ್ಯ ಪೌರಾಯುಕ್ತರ ನೇತೃತ್ವದಲ್ಲಿ ಒಂದು ಸರ್ವೆಯನ್ನು ಮಾಡಿ ಒತ್ತುವರಿಗಳನ್ನು ತೆರವುಗೊಳಿಸ್ತಾ ಇದ್ದಾರೆ. ಈ ಹಿಂದೆ ಮಳೆಗಾಲದ ಟೈಮ್ನಲ್ಲಿ ಆಯ್ತಲ್ಲ, ರಾಣೆಬೆನ್ನೂರು ನಗರದಾದ್ಯಂತ ರಸ್ತೆ ಗುಂಡಿಗಳೆಲ್ಲ ತುಂಬಿ ಅಂಗಡಿ ಮುಂಗಟ್ಟುಗಳಿಗೆ ನೀರು ನುಗ್ಗಿರಿದಂಥ ಪ್ರಕರಣಗಳು ಆಯ್ದವಲ್ಲ, ಇದು ಎಲ್ಲ ಆಗಲಿಕ್ಕೆ ಕಾರಣ ಇಂಥ ದೊಡ್ಡ ದೊಡ್ಡ ಕಾಲುವೆಗಳನ್ನು ಒತ್ತುವರಿ ಮಾಡಿಕೊಂಡು ಅನೇಕ ಕಡೆ ಪ್ರಭಾವಿಗಳು ತಮ್ಮ ಕಟ್ಟಡಗಳನ್ನು ಕಟ್ಟಿರೋ ಪರಿಣಾಮವೇ ಈ ನಗರದಾದ್ಯಂತ ಮಳೆಗಾಲ ಸಂದರ್ಭದಲ್ಲಿ ನಡೀತಕ್ಕಂಥ ನೀರು ನುಗ್ಗುವಿಕೆ ಅನ್ನೋ ಒಂದು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಜೊತೆಯಲ್ಲಿ ನಗರಸಭಾ ಪೌರಾಯುಕ್ತರು ಕೂಡಲೇ ಕ್ರಮ ಜರುಗಿಸ್ತಾ ಇದ್ದಲ್ಲಿ ನಾವು ಕಾನೂನನ್ನು ಮೊರೆ ಹೋಗಿ PIL ಪ್ರಕರಣ ದಾಖಲು ಮಾಡಿ ಮತ್ತು ಪೌರಾಯುಕ್ತರಿಗೂ ದೂರು ಸಲ್ಲಿಸಲಾಗುವುದು ಅಂತ ಹೇಳಿದ್ದಾರೆ. ವೀಕ್ಷಕರೇ, ಬನ್ನಿ ಹಾಗಾದರೆ ಮಾಧ್ಯಮಗಳೊಂದಿಗೆ ಮಾತನಾಡಿ ಮಂಜುನಾಥ್ ದುಗ್ಗತ್ತಿ ಅವರು ಹೇಳಿದ್ದೇನು ಒಮ್ಮೆ ನೋಡಿಬಿಡಿ. ರಾಣೆಬೆನ್ನೂರು ನಗರದಲ್ಲಿ ಅನೇಕ ಮುಖಂಡರುಗಳು ಮತ್ತು ಅನಧಿಕೃತವಾದ ಶಾಲೆಯನ್ನು ಅಂಬಾಭವಾನಿ ಸ್ಕೂಲನ್ನು ಕಟ್ಟಿರುತ್ತಾರೆ. ಅದು ರಾಜಕಾಲುವೆ ಮೇಲೆ ಬಂದಿರುತ್ತದೆ. ಅದನ್ನು 3 ತಿಂಗಳಿಂದ ನಾವು ಪೌರಾಯುಕ್ತ ನಗರಸಭೆ ರಾಣೆಬೆನ್ನೂರಲ್ಲಿ ವಿನಂತಿಸಿದಾಗ ಅವರು ಸಂಬಂಧಿಸಿದ JE ಅವರನ್ನು ಕಳುಹಿಸಿ ವರದಿಯನ್ನು ನೀಡಿರಿ ಎಂದು ಕೇಳಿದಾಗ ಅವರು ಪೌರಾಯುಕ್ತರಿಗೆ ತಪ್ಪು ಮಾಹಿತಿ ನೀಡಿದ್ದಾರೆ. ಆದ್ದರಿಂದ ನಾವುಗಳು ಸದರಿ ಮನವಿಯನ್ನು ಪ್ರಾದೇಶಿಕ ಆಯುಕ್ತರು ಬೆಳಗಾವಿಯವರಿಗೆ ಸಲ್ಲಿಸಿದಾಗ ಅವರು ಸ್ಥಾನಿಕ ವರದಿಯನ್ನು ಆಧರಿಸಿ ನನಗೆ ವರದಿಯನ್ನು ನೀಡಿರಿ ಅಂತ ಕೇಳಿದಾಗ ಪೌರಾಯುಕ್ತರು ಅಂತಿಮ ನೋಟಿಸನ್ನು ಈಗಾಗಲೇ ಶಾಲೆಯ ಮುಖ್ಯ ಶಿಕ್ಷಕರಿಗೂ ಮತ್ತು ಶಿಕ್ಷಣ ಇಲಾಖೆಗೂ ಮತ್ತು ಅರ್ಜಿದಾರನಾದ ನನಗೂ 29/5/2026 ಅಂತಿಮ ನೋಟಿಸನ್ನು ಕೊಟ್ಟಿದ್ದಾರೆ. ಆ ನೋಟಿಸ್ಗೆ ಸಂಬಂಧಿಸಿದಂತೆ ಪೌರಾಯುಕ್ತರು ಅವರು ಯಾವುದೇ ದಾಖಲಾತಿಗಳನ್ನು ಇಲ್ಲಿಯವರೆಗೆ ಸಲ್ಲಿಸಿಲ್ಲವೆಂದು ಪತ್ರದಲ್ಲಿ ತಿಳಿಸಿರುತ್ತಾರೆ. ಅದೇ ಪ್ರಕಾರ ಅಂತಿಮ ನೋಟಿಸನ್ನು ಆಧಾರವನ್ನು ಇಟ್ಟುಕೊಂಡು ಆ ರಾಜಕಾಲುವೆ ಮೇಲೆ ಕಟ್ಟಿರುವ ಕಟ್ಟಡವನ್ನು ತೆರವುಗೊಳಿಸಬೇಕು. ಆದ್ದರಿಂದ ಈ ಅನಧಿಕೃತ ಕಟ್ಟಡಗಳ ತೆರವಿನ ಬಗ್ಗೆ ಮೊನ್ನೆ ಪೌರಾಯುಕ್ತರು ಉತ್ತಮವಾದಂಥ ಪೌರಾಯುಕ್ತರು ನಗರಸಭೆಯಲ್ಲಿ ಇರುವುದರಿಂದ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಂಡು ಎಲ್ಲ ಅನಧಿಕೃತ ಕಟ್ಟಡಗಳು ಅನೇಕ ಕಟ್ಟಡಗಳಿವೆ, ಶಾಲಾ ಕಾಲೇಜುಗಳಿವೆ, ಅನಧಿಕೃತ ಮಳಿಗೆಗಳಿವೆ. ಇವು ಎಲ್ಲದರ ಬಗ್ಗೆ ನೋಟಿಸನ್ನು ನೀಡುವುದರ ಮುಖಾಂತರ ಅತಿ ತುರ್ತಾಗಿ ಪೌರಾಯುಕ್ತರು ಮಧ್ಯಪ್ರವೇಶಿಸಿ ಈ ಎಲ್ಲ ಅನಧಿಕೃತ ರಾಜಕಾಲುವೆ ಮೇಲಿರ್ತಕ್ಕಂಥ ಕಟ್ಟಡಗಳನ್ನು ತೆರವುಗೊಳಿಸಬೇಕು. ಒಂದು ವೇಳೆ ತೆರವುಗೊಳಿಸದೇ ಇದ್ದ ಪಕ್ಷದಲ್ಲಿ ನಾವುಗಳು ಈಗಾಗಲೇ ಹೋರಾಟದ ಬಗ್ಗೆ ರೂಪುರೇಷೆಗಳನ್ನು ತಯಾರಿಸಿಕೊಂಡಿದ್ದು, ಇನ್ನು ಕೆಲವೇ ದಿನಗಳಲ್ಲಿ ರಸ್ತೆ ತಡೆ ಚಳವಳಿಯನ್ನು ಕೂಡ ನಾವು ಮಾಡುತ್ತೇವೆ ಎಂದು ರಾಜ್ಯ ಕನ್ನಡ ಜಾಗೃತಿಯ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಮಂಜುನಾಥ್ ದುಗ್ಗತ್ತಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಭವಾನಿ ಸ್ಕೂಲಿನ ಅನಧಿಕೃತ ಕಟ್ಟಡದ ಜೊತೆಗೆ ರಾಣೆಬೆನ್ನೂರು ನಗರದಲ್ಲಿ ಅನೇಕ ಕಟ್ಟಡಗಳು ಅನಧಿಕೃತವಾಗಿ ನಿರ್ಮಾಣವಾಗಿರುತ್ತವೆ. ಆದ್ದರಿಂದ ಈ ಅನಧಿಕೃತ ಕಟ್ಟಡಗಳ ತೆರವಿನ ಬಗ್ಗೆ ಮೊನ್ನೆ ಆದಂಥ ಪೌರಾಯುಕ್ತರು ನಗರಸಭೆಯಲ್ಲಿ ಇರುವುದರಿಂದ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಂಡು ಎಲ್ಲ ಅನಧಿಕೃತ ಕಟ್ಟಡಗಳು ಅನೇಕ ಕಟ್ಟಡಗಳಿವೆ, ಶಾಲಾ ಕಾಲೇಜುಗಳಿವೆ, ಅನಧಿಕೃತ ಮಳಿಗೆಗಳಿವೆ. ಇವು ಎಲ್ಲದರ ಬಗ್ಗೆ ನೋಟಿಸನ್ನು ನೀಡುವುದರ ಮುಖಾಂತರ ಅತಿ ತುರ್ತಾಗಿ ಪೌರಾಯುಕ್ತರು ಮಧ್ಯಪ್ರವೇಶಿಸಿ ಈ ಎಲ್ಲ ಅನಧಿಕೃತ ರಾಜಕಾಲುವೆ ಮೇಲಿರ್ತಕ್ಕಂಥ ಕಟ್ಟಡಗಳನ್ನು ತೆರವುಗೊಳಿಸಬೇಕು. ಒಂದು ವೇಳೆ ಸದರಿ ಅನಧಿಕೃತ ಕಟ್ಟಡಗಳಿಗೆ ನೋಟಿಸನ್ನು ನೀಡದೆ ತಾವುಗಳು ಮೀನಮೇಷ ಮಾಡಿದಲ್ಲಿ ನಾವುಗಳು ರಾಜ್ಯ ಉಚ್ಚ ನ್ಯಾಯಾಲಯದ ಮೊರೆ ಹೋಗಿ PIL ಅನ್ನು ಸಲ್ಲಿಸಿ ಕಾನೂನಿನ ಪ್ರಕಾರ ಹೋರಾಟಕ್ಕೆ ನಾವು ಸಿದ್ಧರಿದ್ದೇವೆ ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಇಚ್ಛೆಪಡುತ್ತಿದ್ದೇವೆ.